ನೀವು ಯಾರು ನೀಟ್ ಎಕ್ಸಾಮ್ ನ ಬರ್ತಾ ಇದ್ದೀರಾ ಮತ್ತೆ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳು ಕೂಡ ತಪ್ಪದೆ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ಹಾಗಾದ್ರೆ ನೀವು ಏನ್ ಕೆಲಸನ ಮಾಡಬೇಕಾಗುತ್ತೆ, ಏನಕ್ಕೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಾದ್ರೂ ಈ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನಿಮ್ಗೆ ಎಫೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ವಿಷಯ, ಇನ್ಸ್ಪೈರ್ ನೀಟ್ ಅಕಾಡೆಮಿ ಕಡೆಯಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳು ನಿಮಗೆ ಒಂದು ಟೆಸ್ಟ್ ಸೀರೀಸ್ ನ ಒಂದು ಪ್ರಿಪೇರ್ ನ ಮಾಡಿದ್ದಾರೆ. ಇದು 3500 ರೂಪೀಸ್ ಇರುವಂತ ಟೆಸ್ಟ್ ಸೀರೀಸ್ ನಿಮಗೆ ಫ್ರೀ ಆಗಿ ಸಿಗ್ತಿದೆ. ಇದ್ರಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ಇಲ್ಲಿ 2020-2025 ಸಿಲೆಬಸ್ ಪ್ರಕಾರ ಕ್ವಶನ್ಗಳು ಫ್ರೇಮ್ ಆಗಿರುತ್ತೆ. ಮತ್ತೆ ನಿಮಗೆ 1260 ಕ್ವಶನ್ಸ್ ಗಳು ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಕೀ ಆನ್ಸರ್ ಕೂಡ ಇರುತ್ತೆ. ಮತ್ತೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳು ನಿಮಗೆ ಈ ಒಂದು ಟೆಸ್ಟ್ ಸೀರೀಸ್ ನ ಪ್ರಿಪೇರ್ ಮಾಡಿರ್ತಾರೆ. 45% ಆಫ್ ದ ಕ್ವಶನ್ಸ್ ನೀಟ್ ಎಕ್ಸಾಮ್ ಗೆ ಈ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಇರುವಂತಹ ಕ್ವಶನ್ ಗಳೇ ಬಂದಿದೆ. ಇದು 2500 ರೂಪೀಸ್ ಇರುವಂತಹ ಫ್ರೀ ಟೆಸ್ಟ್ ಸೀರೀಸ್ ನಿಮ್ಗೆ ಏನಾದ್ರು ಬೇಕಾಗಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ಇಲ್ಲಿ ನಿಮಗೆ PDF ಸಿಗುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ 180 ಕ್ವಶನ್ಸ್ ಇರುತ್ತೆ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ. ಇದೇ ರೀತಿ 7 ಟೆಸ್ಟ್ ಸೀರೀಸ್ ಸಿಗುತ್ತೆ. ಲಾಸ್ಟ್ ನಿಮಗೆ ಕೀ ಆನ್ಸರ್ ಕಂಪ್ಲೀಟ್ ಕ್ವಶನ್ ಗಳಿಗೆ ಸೊಲ್ಯೂಷನ್ ಎಲ್ಲ ಕೂಡ ಸಿಗುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಯಾರು ನೀಟ್ ಎಕ್ಸಾಮ್ ಬರ್ತಿದ್ದಾರೆ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಚೆಕ್ ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ಬರೆಯಕ್ಕೆ ಪ್ರಿಪೇರ್ ಆಗ್ತಾ ಇರಾ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಪ್ರಿಪೇರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಕೆಲವು ಪ್ರಿಪೇರ್ ಆಗದೇನು ಕೂಡ ಇರ್ಬೋದು. ಸುಮ್ಮನೆ ನೀಟ್ ಎಕ್ಸಾಮ್ ಬರೆಯೋಣ ಅಂತ ಅನ್ಕೊಂಡಿರ್ಬೋದು. ಆ ರೀತಿ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನೀಟ್ ಎಕ್ಸಾಮ್ CET ಗಿಂತ ಕಷ್ಟ ಇರುತ್ತೆ. ಸ್ವಲ್ಪ ಪ್ರಿಪೇರ್ ಆಗ್ಬಿಟ್ಟೆ ಹೋಗಿ. ಇವಾಗ ನೀಟ್ ಎಕ್ಸಾಮ್ಗೆ ಆಗ್ಲಿ ಯಾರ್ಯಾರು ಪ್ರಿಪೇರ್ ಆಗಿದ್ದೀರಾ, ಫಸ್ಟ್ ನೀವೇನ್ ಮಾಡಿದ್ರೆ ಕೀ ವೆಬ್ಸೈಟ್ ಬನ್ನಿ. ಇಲ್ಲಿ ಅಡ್ಮಿಷನ್ ಹೋಗಿ UG CET ಸೆಕ್ಷನ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಒಂದ್ಸಲಿ ಪ್ರಿಂಟ್ ಔಟ್ ತಗೋಬಿಡಿ. ಯಾಕಂದ್ರೆ ಸಾಕಷ್ಟು ಜನ ಕೆಲವು ಡೌಟ್ಸ್ ಗಳನ್ನ ಕೇಳ್ತಾ ಇರಾ, ಏನಕ್ಕೆ ಅಂತಾನು ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಔಟ್ ನ ತಗೊಳ್ಳಿ. ಏನು ಕೂಡ ಎಡಿಟ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ನೀವು ಅಪ್ಲಿಕೇಶನ್ ಪ್ರಿಂಟ್ ಔಟ್ ತಗೊಂಡಾದ್ಮೇಲೆ ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ ನಿಮ್ಮ ಅಪ್ಲೈಡ್ ಕೋರ್ಸ್ ಅಲ್ಲಿ ಇಲ್ಲಿ PCMB ಇದೆಯಾ ಅಥವಾ UG ನೀಟ್ ಅಂತಾನು ಕೂಡ ಬಂದಿದೆಯಾ ಅನ್ನೋ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸರಿನಾ? ಇವಾಗ್ಲೂ ಕೂಡ ಕಮೆಂಟ್ಸ್ ಗಳು ಬರ್ತಿದೆ, PCMB ಮಾತ್ರ ಇರ್ಬೇಕಾ ಅಥವಾ UG ನೀಟ್ ಅಂತಾನು ಕೂಡ ಇರ್ಬೇಕಾ ಅಂತ. ಕೀ ಅವರ ಒಂದು ಆನ್ಸರ್ ನ ಮಾಡ್ಬಿಟ್ಟಿದ್ರೆ, ಇಲ್ಲಿ ನೋಡಿ ಒಬ್ಬ ಸ್ಟೂಡೆಂಟ್ ಕ್ವಶನ್ ನ ಕೇಳಿದ್ರೆ ಗುಡ್ ಈವ್ನಿಂಗ್ ಅಂತ ಫಸ್ಟ್ ಹಾಕಿದ್ರೆ. ಇಲ್ಲಿ ನಾನು CET ಎಕ್ಸಾಮ್ ಕೂಡ ಬರೀಬೇಕು ಅಂತ ಇದೀನಿ, ಹಾಗೆ KCET ಎಕ್ಸಾಮ್ ಕೂಡ ಬರೀಬೇಕು ಅಂತ ಇದೀನಿ. ಅಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು PCMB ಮಾತ್ರ ತೋರಿಸ್ತಿದೆ. ಇವಾಗ ನಾನು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು. ಇವಾಗ ನಾನು PCMB ಅಪ್ಲೈ ಮಾಡಿರೋದೇ ಸಾಕಾಗುತ್ತಾ ಅಥವಾ ನೀಟ್ ಅಂತ ಏನಾದ್ರು ಸೆಲೆಕ್ಟ್ ಮಾಡ್ಬೇಕಾ ಅಂತ ಕೇಳಿದ್ರೆ, ಅದಕ್ಕೆ ಕೀ ಅವ್ರು ಏನಂತ ಆನ್ಸರ್ ಮಾಡಿದ್ರೆ, ಕ್ಲಿಯರ್ ಆಗಿದೆ. ಇನ್ನ ಕೋರ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು UG ನೀಟ್ ಅಂತಾನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿ ನಿಮ್ಗೆ PCMB ಅಂತ ಇದ್ರೆ ಬರೀ ಅದೇನಾಗುತ್ತೆ ಅಂದ್ರೆ CET ಕೌನ್ಸಿಲಿಂಗ್ ಮಾತ್ರ ಆಗುತ್ತೆ. ಇಲ್ಲಿ UG ನೀಟ್ ಅಂತ ಕಡ್ಡಾಯವಾಗಿ ಇರಲೇಬೇಕು ಅಪ್ಲೈಡ್ ಕೋರ್ಸ್ ಅಲ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಚೇಂಜಸ್ ನ ಮಾಡ್ಕೊಳ್ಳಿ. ಇದ್ರ ಬಗ್ಗೆ KA ಡೈರೆಕ್ಟರ್ ಅವರೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ ಒಂದು ವಿಡಿಯೋನ. ಅದಕ್ಕೋಸ್ಕರ ಈ ರೀತಿ ಇತ್ತು ಅಂದ್ರೆ ನಿಮ್ಗೆ CET ಕೌನ್ಸಿಲಿಂಗ್ ಮತ್ತೆ ನೀಟ್ ಕೌನ್ಸಿಲಿಂಗ್ ಎರಡು ಕೂಡ ಅಟೆಂಡ್ ಮಾಡಬಹುದು. ಮತ್ತೆ ಈ ರೀತಿ ಇತ್ತು ಅಂದ್ರೆ ಬರೀ CET ಕೌನ್ಸಿಲಿಂಗ್ ಮಾತ್ರ ನೀವು ಅಟೆಂಡ್ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸರಿನಾ? ಮತ್ತೆ ನೀವು ಸಾಕಷ್ಟು ಜನ ಕೇಳ್ತಿದ್ದೀರಿ, ನಾನು KA ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿಲ್ಲ, ನಂಗೆ ಏನ್ ಮಾಡ್ಬೇಕು ಅಂತ. ಅದಕ್ಕೂ ಕೂಡ ಆನ್ಸರ್ ಬಂದಿದೆ. ಇಲ್ಲಿ ಆಫ್ಟರ್ ನೀಟ್ ರಿಸಲ್ಟ್ ಆದ್ಮೇಲೆ ನಿಮ್ಗೆ ಫ್ರೆಶ್ ಆಗಿ ಯಾರು ನೀಟ್ ಕೌನ್ಸಿಲಿಂಗ್ ಗೆ ರಿಜಿಸ್ಟರ್ ನ ಮಾಡ್ಕೊಂಡಿಲ್ಲ, KA ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿಲ್ಲ, ಅವ್ರಿಗೆ ಅಪ್ಲೈ ಮಾಡ್ಕೋಬಹುದು ಫ್ರೆಶ್ ಆಗಿ. ನೀವೇನ್ ತಲೆ ಕೆಡ್ಸ್ಕೊಳ್ಳೋ ಆಗತ್ತಿಲ್ಲ. ನೀಟ್ ಎಕ್ಸಾಮ್ ಬರ್ದ್ಬಿಟ್ಟು ರಿಸಲ್ಟ್ ಬಂದಾದ್ಮೇಲೆ ನೀವು ಇಲ್ಲಿ ಕೌನ್ಸಿಲಿಂಗ್ ಅಪ್ಲೈ ಮಾಡ್ಕೊಂಡು KA ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬಹುದಾಗಿರುತ್ತೆ. ಯಾರು KA ಅಪ್ಲಿಕೇಶನ್ ಫಿಲ್ ಅಪ್ ಮಾಡೇ ಇಲ್ಲ ಅವರು. ಸರಿನಾ? ಇವೆರಡು ಕೆಲಸ ನೀವು ಮಾಡ್ಕೊಂಡ್ರೆ ಜಸ್ಟ್ ಇವಾಗ ಎಕ್ಸಾಮ್ ಬರ್ದ್ಬಿಟ್ಟು ಬನ್ನಿ. ರಿಸಲ್ಟ್ ಆದ್ಮೇಲೆ ನಿಮ್ಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಮೂತ್ ಆಗಿ ಹೋಗುತ್ತೆ. ನಿಮ್ಮ ಅಪ್ಲಿಕೇಶನ್ ಈ ರೀತಿ ಇದೆಯಾ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವರಿಗೆ ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.